ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ವಡಗೇರ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಅಮ್ಮಾಜಿ ಅಂತ ಪ್ರಖ್ಯಾತಿಯಾಗಿರುವಂತಹ ವೀರನಾಗಮ್ಮ ದೇವಾಲಯದಲ್ಲಿ ಆಗಿರುವಂಥದ್ದು. ಭಕ್ತರೆಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಈ ದೇವಾಲಯ ಏನಿದೆ ಸುಮಾರು 850 ವರ್ಷಗಳ ಒಂದು ಇತಿಹಾಸವುಳ್ಳಂತಹ ಒಂದು ಪುರಾತನ ದೇವಾಲಯ ಆಗಿದೆ ಅಂತ ಹೇಳಲಾಗಿದೆ. ಹೀಗಾಗಿ ದೀಪೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಅಲ್ಲಿಗೆ ಬಂದಂತಹ ಕುಂಚಟಗಿಯ ಒಂದು ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಆದಂತಹ ಹನುಮಂತನಾಥ ಸ್ವಾಮೀಜಿಯವರು ಮತ್ತು ಅವರ ಜೊತೆ ಮುರಳೀಧರ ಒಂದು ಆಲಪ್ಪ ಅವರು ಕೂಡ ಇದ್ದರು. ಕ್ಷೇತ್ರದ ಶಾಸಕರು ಹಾಗೂ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಲಕ್ಷ ದೀಪೋತ್ಸವದಲ್ಲಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಡಗೇರ ವೀರನಾಗಮ್ಮ ದೇವಸ್ಥಾನ ಏನಿದೆ ಪುರಾತನ ದೇವಾಲಯ ಆಗಿರೋದ್ರಿಂದ ರಾಜ್ಯ ಬಿಟ್ಟು ಹೊರ ರಾಜ್ಯದಿಂದಲೂ ಕೂಡ ಅಂದರೆ ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ಅನೇಕ ಒಂದು ರಾಜ್ಯಗಳಿಂದ ಈ ಒಂದು ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಂತ ಹೇಳಲಾಗುತ್ತೆ. ಪುಣ್ಯಕ್ಷೇತ್ರದಲ್ಲಿ ಇವತ್ತು ಕಾರ್ತಿಕ ಸೋಮವಾರ ವಿಜೃಂಭಣೆಯ ಸಹಸ್ರಾರು ಜನರ ಉಪಸ್ಥಿತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ಇಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ. ಸಂಪೂರ್ಣ ಆಡಳಿತ ಸಾಮಾನ್ಯ ಜನರ ಜೊತೆ ಭಕ್ತಾದಿಗಳ ಜೊತೆ ಇರಬೇಕು ಅಂತ ಎಲ್ಲರ ಒತ್ತಾಸೆ. ಸರ್ಕಾರವೂ ಅದಕ್ಕೆ ಸ್ಪಂದಿಸುತ್ತೆ ಅಂತ ನಮ್ಮ ಆಶಾಭಾವನೆಯಿಂದ ಪ್ರತಿಯೊಬ್ಬರಿಗೂ ಶುಭಕಾಮನೆಯಿಂದ ಅಪ್ಪುಸ್ತಕ್ಕೆ ಬಯಸ್ತಿದೆ. ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿ ಇವತ್ತು ಭಾಳ ವಿಶೇಷವಾಗಿ ದೂರಿಂದ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಾರ್ಯಕ್ರಮ, ಅದು ಸಂಜೆ 6 ಗಂಟೆಯಿಂದ ನಡೆದುಕೊಂಡಿದೆ. ಇದೇ ರೀತಿ ಈ ರೀತಿ ತಹಸೀಲ್ದಾರರಿಂದ ಎಲ್ಲರಿಗೂ ನಮಸ್ಕಾರಗಳು. ಕ್ಷೇತ್ರ ತಾಯಿಯ ಆಶೀರ್ವಾದ ಒಳ್ಳೆಯ ಸಾನ್ನಿಧ್ಯವನ್ನು ವಹಿಸಿದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.